ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ತಿಂಡಿ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದನ್ನ ಸ್ವಲ್ಪ ಲೇಸಿ ಡೇ ಅನ್ನೋಂಗೆ ಆಗೋಗಿತ್ತು. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ತಿಂಡಿಗೆ ಅಂತ ರವೆ ದೋಸೆ ಮಾಡ್ತಾ ಇದ್ದೀನಿ. ರವೆ ದೋಸೆ ರೆಸಿಪಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ನಾನು ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ಸಹ ಹಾಕಿರ್ತೀನಿ, ಸುರಭೀಸ್ ಕ್ವಿಝಿನಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಆಗಲೇ. ಬೈ ಚಾನ್ಸ್ ನಿಮ್ಗಳಿಗೂ ರೆಸಿಪಿ ಬೇಕು ಅಂತ ಇದ್ದರೆ ಸಿಂಪಲ್ ಆಗಿ ಹೇಳಿರ್ತೀನಿ ಯಾವ ಥರ ರವೆ ದೋಸೆನ ಮಾಡ್ತಾ ಇದ್ದೀನಿ ಅಂತ. ಸೊ ಫಸ್ಟ್ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರೋದು, ಒಂದು ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ, ಚಿರೋಟಿ ರವೆ, 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸಹ ನಾನು ಹಾಕ್ತೀನಿ. ಚೆನ್ನಾಗಿ ನೀರು ಹಾಕಿ ಈ ಥರ ತೆಳುವಾಗಿರೋ ಮಜ್ಜಿಗೆ ಇರುತ್ತಲ್ಲ ಆ ಹದಕ್ಕೆ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಇದಕ್ಕೇ ಉಪ್ಪು ಖಾರ ಎಲ್ಲನೂ ಹಾಕೋತಾ ಇದ್ದೀನಿ. 3 ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಕಾಣಿಸ್ತಾ ಇರ್ಬೋದು ತಳದಲ್ಲಿ ಈ ಥರ ಹಿಟ್ಟಿರುತ್ತೆ. ನೀವು ಒಂದೊಂದು ಮಾಡ್ಕೋಬೇಕಾದ್ರೂ ಕೈ ಆಡಿ ದೋಸೆನ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಿರೋಂಥ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಕ್ಕೂ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟು ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ದೋಸೆ ಮಾಡೋಕ್ಕೆ ತುಂಬಾ ಈಸಿ, ಏಕೆಂದರೆ ಇದು ಫರ್ಮೆಂಟ್ ಆಗಬೇಕು ಅನ್ನೋ ಪ್ರಾಬ್ಲಮ್ ಏನಿಲ್ಲ. ಹಾಗೆ ಹಿಂದಿನ ದಿನ ನೆನೆಸಿ ರುಬ್ಬಿ ಎಲ್ಲ ಮಾಡಬೇಕು ಅನ್ನೋದಿರಲ್ಲ. ಇದಕ್ಕೆ ನೀವು ದೋಸೆ ಕಾವಲಿ ಮೇಲೆ ಹುಯ್ಯೋಕ್ಕಿಂತ ಮುಂಚೆನೇ ಕೆಳಗಡೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರಂಥ ಈರುಳ್ಳಿ ಹಾಕೋದು ತುಂಬ ಟೇಸ್ಟಿಯಾಗಿ ಇರುತ್ತೆ. ಬಟ್ ನಾನು ಫಸ್ಟ್ ದೋಸೆ ಮಾಡ್ಬೇಕಾದ್ರೆ ಸ್ವಲ್ಪ ಅದನ್ನು ಕಟ್ ಆಗೋ ಥರ ಆಯಿತು. ಅದಾದಮೇಲೆ ಎಲ್ಲ ದೋಸೆಗಳು ಕರೆಕ್ಟಾಗಿ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇದನ್ನು ಮುಚ್ಚಿಟ್ಟು ಬೇಯಿಸಿದಷ್ಟು ಬೇಗನೂ ಆಗುತ್ತೆ, ಏಕೆಂದರೆ ರವೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನು ಆ್ಯಕ್ಚುಲಿ ಫ್ಲಿಪ್ ಮಾಡದಿರೋ ನಡೆಯುತ್ತೆ, ಮಾಡಲೇಬೇಕು ಅಂತ ಏನೂ ಇಲ್ಲ. ಬಟ್ ನಾನು 2 ಸೈಡು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಫ್ಲಿಪ್ ಮಾಡ್ತೀನಿ ಅಷ್ಟೇ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಇರುತ್ತೆ ಆ್ಯಂಡ್ ಕ್ರಿಸ್ಪಾಗೂ ಇರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿಸಿದ ಜೋಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ರವೆ ದೋಸೆ ತುಂಬಾ ಟೇಸ್ಟಿಯಾಗೂ ಆಗಿತ್ತು. ಸಂಜೆ ಆ್ಯಕ್ಚುಲಿ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಚೆ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ನಾವು ಹೋಗ್ತಿರೋದು ವಿ ಪುರಂ ಹತ್ರ ಹೋಗ್ತಿರೋದಲ್ಲ, ವಿ ಪುರಂ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡು. ಯಾಕೆಂದರೆ ತುಂಬ ದಿನ ಆಗೋಗಿತ್ತು ಫ್ರೀಯಾಗಿ ಹೋಗಿ ತಿನ್ಕೊಂಬಂದಂತ. ಬಟ್ ಸಂಡೇ ಆಗಿರೋದ್ರಿಂದ ವಿಪರೀತನೇ ರಶ್ ಇರುತ್ತೆ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೆ. ಆ್ಯಂಡ್ ರೆಡಿ ಆಗಬೇಕಾದ್ರೆ ತುಂಬ ಜನ ಶಾರ್ಟ್ಸ್ ನೋಡಿ ನೀವು ಯೂಸ್ ಮಾಡುವಂಥ ಕಪ್ಪನ್ನ ತೋರಿಸಿ ಅಂತ ಕೇಳಿದ್ರಿ. ಆ್ಯಂಡ್ ನಾನು ಈ ನಡುವೆ ಕಪ್ಪನ್ನ ಯೂಸ್ ಮಾಡ್ತಿರೋದು ಮನೆಯಲ್ಲೇ ಮಾಡಿಕೊಟ್ಟಂಥ ಕಪ್ಪದು. ಅಂದರೆ ಬೇರೆ ಯಾವುದೇ ಕೆಮಿಕಲ್ಸ್ ಆಗಿರ್ಬೋದು ಅವೆಲ್ಲ ಏನೂ ಇಲ್ಲ. ಆ್ಯಂಡ್ ಇದಕ್ಕೆ ಪ್ರಿಸರ್ವೇಟಿವ್ಸ್ ಈ ಥರದ್ದೆಲ್ಲ ಏನೂ ಆ್ಯಡ್ ಮಾಡಿರಲ್ಲ. ಸೊ ಸುಮಾರು ವರ್ಷನೂ ಇಟ್ಕೋಬೋದು ಅಂತ ಕಪ್ಪನ್ನ ಮನೆಯಲ್ಲೇ ಮಾಡಿಸ್ಕೊಂಡಿದ್ದೀನಿ. ಬೈ ಚಾನ್ಸ್ ಇದು ಹೇಗೆ ಮಾಡಿಸ್ಕೊಳ್ಳೋದು ಅಂತ ನಿಮ್ಗಳಿಗೂ ಬೇಕು ಅಂತ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ಮಾಡೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ಅಪ್ಲೈ ಮಾಡ್ಕೊಳ್ಳೋಕ್ಕೆ ನಾನು ಯೂಶಲಿ ಯಾವುದೇ ಬ್ರಷ್ನ ಯೂಸ್ ಮಾಡಲ್ಲ, ಕೈಯಲ್ಲೇ. ಬಟ್ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೈ ತುಂಬ ಕ್ಲೀನಾಗಿದೆ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಚೆನ್ನಾಗಿ ಬೆಣ್ಣೆ ಎಲ್ಲ ಹಾಕಿ ಈ ಥರ ಒಂದು ಉಂಡೆ ಆಕಾರಕ್ಕೆ ತೊಗೊಂಡು ಬಂದಿರೋದು. ಸೊ ಈ ಥರ ಬರುತ್ತೆ. ಇದನ್ನು ನೀವು ನಾರ್ಮಲ್ಲಾಗೆ ಕೆಳಗಡೆ ಹಚ್ಕೋಬೋದು. ಆ್ಯಂಡ್ ಇದು ಕಣ್ಣು ಉರಿಯೋದಾಗಲಿ ಅವೆಲ್ಲ ಏನೂ ಆಗಲ್ಲ. ಆ್ಯಂಡ್ ಇದನ್ನ ಒಂದು ಬೆಳ್ಳಿ ಡಬ್ಬಿಲಿ ಇಟ್ಕೊಂಡಿದ್ದೀನಿ. ಅಂದರೆ ಪ್ಲಾಸ್ಟಿಕ್ ಅಥವಾ ಬೇರೆ ಸ್ಟೀಲ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಸಣ್ಣದು ಬೆಳ್ಳಿ ಡಬ್ಬಿ ತೊಗೊಂಡು ಇದರೊಳಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ನಡುವೆ ಕಣ್ಣು ತುಂಬ ಉರಿಯೋದಾಗಲಿ ಅವೆಲ್ಲ ಏನೂ ಆಗಲ್ಲ. ಸೊ ಫ್ರೆಶ್ಶಾಗಿ ನ್ಯಾಚುರಲ್ಲಾಗಿ ಇರೋವಂಥ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ನಾವು ಹೊರಡ್ತಾ ಇದ್ವಿ. ಹೊರಟ ಮೇಲೆ ನಿಮ್ಗಳಿಗೆ ತೋರಿಸ್ತೀನಿ ಅಲ್ಲಿ ಏನು ತಿಂತೀವಿ, ಏನೇನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಏನಾರು ಅಂಗಡಿಗಳೆಲ್ಲ ಆಗಿದೆಯಾ ಅಂತ. ಸೊ ಈಗ ಹೊರಡ್ತಾ ಇದ್ದೀನಿ, ಅಲ್ಲಿ ಹೋಗಿ ನಿಮ್ಮನ್ನ ಮೀಟ್ ಮಾಡ್ತೇನೆ. ಸೊ ಇದು ನನ್ನ ಫೈನಲ್ ಮೇಕಪ್ ಹಾಗೆ ಡ್ರೆಸ್. ಈ ಕುರ್ತಾ ಹಾಕೊಂಡು ಆ್ಯಕ್ಚುಲಿ ತುಂಬ ದಿನ ಹೋಗ್ಬಿಟ್ಟಿದೆ, ಯಾಕಂದರೆ ತುಮಕೂರಿನಲ್ಲಿ ಇಟ್ಟು ಬಂದುಬಿಟ್ಟಿದೆ. ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ನನಗೆ ಇದು ಚಿಕನ್ ಕರಿ ವರ್ಕ್. ಅಂದರೆ ಪ್ಯೂರ್ ಏನಲ್ಲ, ಬಟ್ ಕಾಟನ್ ಮೇಲೆ ಈ ಥರ ವರ್ಕ್ ಮಾಡಿಸ್ಕೊಂಡಿದೆ. ಆ್ಯಂಡ್ ಈ ಥರ ದೊಡ್ಡ ಇಯರಿಂಗ್ಸ್ ಹಾಕ್ಕೊಂಡು ತುಂಬ ದಿನ ಆಗುತ್ತೆ, ಯಾಕಂದರೆ ಗೋಲ್ಡೇ ನಡುವೆ ಜಾಸ್ತಿ ವೇರ್ ಮಾಡ್ತಾಯಿದ್ದೀನಿ. ಬಟ್ ಎನಿವೇಸ್, ಆ್ಯಂಡ್ ಈ ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಕಲರ್ ಬ್ಯಾಗ್. ಸ್ವಲ್ಪ ದೊಡ್ಡದಾಗೂ ಇದೆ ಆ್ಯಂಡ್ ಸ್ಟೈಲಿಶ್ ಆಗು ಕಾಣಿಸುತ್ತೆ ಅಂತ. ಸೊ ಹೊರಡ್ತಾ ಇದ್ದೀನಿ, ಆಮೇಲೆ ಸಿಗ್ತೀನಿ. ಸೊ ನಿಮ್ಗಳಿಗೆ ಹೇಳ್ದಂಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾವು ಬಂದಿದ್ದು ವಿ ಪುರಂ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ಆ್ಯಂಡ್ ಈ ನಡುವೆ ವಿ ಪುರಂ ಫುಡ್ ಸ್ಟ್ರೀಟ್ನಲ್ಲಿ ಒಳಗಡೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಸೊ ನೀವು ಆಚೆನೇ ಪಾರ್ಕ್ ಮಾಡಿ ಒಳಗಡೆ ರೋಡ್ ಒಳಗೆ ಎಂಟ್ರ್ ಆಗಬೇಕಾಗತ್ತೆ. ಆ್ಯಂಡ್ ಇದನ್ನೆಲ್ಲ ರಿನೋವೇಟ್ ಮಾಡ್ತಿದ್ರು, ಈಗ ತುಂಬ ಚೆನ್ನಾಗಿ ರಿನೋವೇಟ್ ಸಹ ಮಾಡಿದ್ದಾರೆ. ಆ್ಯಂಡ್ ನಮಗೆ ಇಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ನನಗೆ ಪನ್ನೀರ್ ಟಿಕ್ಕಾ ತುಂಬ ಇಷ್ಟ. ಮನೇಲೂ ಸಾಕಷ್ಟು ಸಲ ಇದನ್ನು ಮಾಡಿಸ್ಕೊತೀನಿ, ಆದರೆ ಆಚೆ ಬಂದಾಗ ತಿನ್ನೋಣ ಅಂತ ಅನ್ನಿಸ್ತು ಅಂತ ಟ್ರೈ ಮಾಡಿದೆ ಬಾರ್ಬಿಕ್ಯೂದು.
ತುಂಬ ಟೇಸ್ಟಿಯಾಗಿ ಇರುತ್ತೆ. ಆ್ಯಂಡ್ ಇದ್ರ ಜೊತೆ ಪೈನಾಪಲ್ ಆಗಿರ್ಬೋದು, ಬೇಬಿಕಾರ್ನ್ ಎಲ್ಲದರದ್ದು ಟಿಕ್ಕಾಗಳು ಸಿಗುತ್ತೆ, ಟೇಸ್ಟ್ ಮಾಡ್ಬೋದು. ಬಟ್ ಇನ್ನೂ ವಿ ವಿ ಪುರಂನಲ್ಲಿ ಅವರೆಕಾಳು ಮೇಳ ಅದು ನಡೀತಾನೆ ಇತ್ತು. ಬಟ್ ಹೋಗಿದ್ವಲ್ಲ ಅಂತ ಟೇಸ್ಟ್ ಮಾಡಿದ್ವಿ ಅಷ್ಟೇ. ನಮಗೆ ತುಂಬ ಇಷ್ಟ ಆಯಿತು ಅನ್ನೋಂಗೆ ಏನೂ ಇರಲ್ಲ. ಆ್ಯಂಡ್ ತುಂಬ ಎಣ್ಣೆ ತುಪ್ಪ ಎಲ್ಲ ಸಿಕ್ಕಾಪಟ್ಟೆ ಹಾಕ್ತಾರೆ. ಸೊ ಹಾಗಾಗಿ ಇಷ್ಟ ಇಲ್ಲ ಅಂದರೆ ಅವಾಯ್ಡ್ ಮಾಡ್ಕೋಬೋದು. ಬಟ್ ನಾವಲ್ಲಿ ಹೋಗಿದ್ವಲ್ಲ ಅನ್ನೋದಕ್ಕೆ ಒಂದೇ ಒಂದು ತೊಗೊಂಡು ಇಬ್ಬರು ಅದನ್ನೇ ಶೇರ್ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ. ಏನೇ ಆಚೆ ಕಡೆದು ಈಸಿಯಾಗಿ ಆ್ಯಕ್ಸೆಸ್ ಇರುತ್ತೆ ಅಂತ ಹೋದ್ರೂ ಮನೆಯಲ್ಲಿ ಮಾಡಿಕೊಂಡು ತಿನ್ನೋವಂಥ ಟೇಸ್ಟ್ ತುಂಬಾ ಬೇರೆ. ಇಲ್ಲಿ ತಿನ್ನೋದಷ್ಟೇ ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಥರ ಶಾಪಿಂಗ್ಗಳಿಗೂ ಅಂಗಡಿಗಳನ್ನ ರೋಡ್ ಸೈಡ್ ಹಾಕ್ಕೊಂಡಿರ್ತಾರೆ. ರಶ್ ಏನು ತುಂಬ ಅನ್ನೋಂಗೆ ಇರಲಿಲ್ಲ, ಬಟ್ ಓಕೆ ಅನ್ನೋಂಗೆ ಇತ್ತು. ಆ್ಯಂಡ್ ಫುಡ್ಡು ಪರವಾಗಿಲ್ಲ ಅನ್ನೋಂಗೆ ಇತ್ತು ಅಷ್ಟೇ. ಸೊ ತುಂಬ ಜನ ಈ ಕುಕ್ಕರ್ ಬಗ್ಗೆ ಕೇಳ್ತಾ ಇದ್ರಿ, ಲೈಕ್ ಇದು ಡಿಫ್ರೆಂಟ್ ಆಗಿದೆ, ಎಲ್ಲಿ ತೊಗೊಂಡ್ರಿ, ಎಷ್ಟು ಕೊಟ್ರಿ, ಯಾವ ಕಂಪ್ನಿ ಇದು ಅಂತ. ಇದು ಆ್ಯಕ್ಚುಲಿ ಪ್ರೆಸ್ಟೀಜ್ ಕಂಪ್ನಿಯ ಒಂದು ಕುಕ್ಕರ್ ಇದು. ಬಟ್ ಇದು ಸ್ವಲ್ಪ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸುತ್ತೆ. ಅಂದರೆ ಫ್ರೀಯಾಗಿ ನಾರ್ಮಲ್ ಕುಕ್ಕರ್ಸ್ನ ಯೂಸ್ ಮಾಡ್ತೀವಲ್ಲ ಆ ಥರ ಯೂಸ್ ಮಾಡೋಕ್ಕೆ ಆಗಲ್ಲ. ಏಕೆಂದರೆ ಇದರದ್ದು ಮುಚ್ಚಲ ಆ್ಯಕ್ಚುಲಿ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ಇದನ್ನು ಯೂಸ್ ಮಾಡ್ತಿರ್ಬೋದು ಅಂತಲೂ ಅನ್ಕೋತೀನಿ. ಸೊ ಈ ಥರ ಒಳಗೆ ಹಾಕಿ ಇದನ್ನ ಟೈಟ್ ಮಾಡಿ ಕುಕ್ಕರ್ ಮುಚ್ಚಲಾನ ಕುಕ್ಕರ್ಗೆ ಕೂಡಿಸ್ಬೇಕಾಗುತ್ತೆ. ಬಟ್ ಇದು ಪ್ರಾಬ್ಲಮ್ ಏನು ಅಂತಂದರೆ ಬಟ್ ಇದನ್ನ ಆ್ಯಕ್ಚುಲಿ ಯೂಸ್ ಮಾಡ್ತೇನೆ, ಯಾಕೆ ನನಗೆ ಇದು ಗಿಫ್ಟ್ ಬಂದಂಥ ಒಂದು ಕುಕ್ಕರ್ ಅಂತ. ಬಟ್ ನನಗೆ ಪ್ರಾಬ್ಲಮ್ ಏನು ಅಂತಂದರೆ ಅನ್ನಕ್ಕೆ ಅಥವಾ ಬೇಳೆ ಇದ್ರೊಳಗೆ ಇಟ್ಕೊಂಡಾಗ ಸ್ವಲ್ಪ ಆಗುತ್ತೆ ಅಂದಾಗ ಪ್ರಾಬ್ಲಮ್ ಇರಲ್ಲ, ಲೈಕ್ ಇದ್ರೊಳಗೆ ಮೇಂಟೈನ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಇಡ್ತೀವಿ ಅಂದಾಗ ನೋಡೋಕ್ಕೆ ಇದು ದೊಡ್ಡದಾಗೆ ಇದೆ, ಆದರೆ ಈ ಮುಚ್ಚಲ ಒಳಗೆ ಹೋಗುತ್ತಲ್ಲ ಅವಾಗ ಬೇಳೆ ಅನ್ನ ಎಲ್ಲ ಈ ಒಂದು ಎಡ್ಜ್ಗೆ ಮೆತ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಿಲ್ಲ. ಬಟ್ ಕುಕ್ಕರ್ ತುಂಬ ಚೆನ್ನಾಗಿದೆ, ಪ್ರೆಸ್ಟೀಜ್ ಕಂಪ್ನಿ ಕುಕ್ಕರ್ ಇದು. ಅರೌಂಡ್ 2000 ಅಷ್ಟು ಇರ್ಬೋದು ಅನ್ಸುತ್ತೆ. ನನಗೆ ಗಿಫ್ಟ್ ಬಂದಿದ್ದಂಥ ಒಂದು ಕುಕ್ಕರ್. ಸೊ ಹಾಗಾಗಿ ನನಗೆ ಇದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಬಟ್ ನೀವುಗಳು ಯಾರಾದರೂ ಇದನ್ನು ಉಪಯೋಗಿಸಿದ್ರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಲೈಕ್ ಇದು ಕಂಫರ್ಟ್, ಏಕೆಂದರೆ ದಿನ ನಮಗೆ ಅಡುಗೆಗೆ ಕುಕ್ಕರ್ ಆಗಲಿ ಅಥವಾ ಬೇರೆ ಬಾಣಲೆಗಳು ಅಥವಾ ತವಾ ಪ್ಯಾನ್ ಇದೆಲ್ಲ ಕರೆಕ್ಟಾಗಿರೋದು ಬೇಕಾಗೇ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಈ ಥರ ಕುಕ್ಕರ್ ಬಗ್ಗೆ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ಸ್ವಲ್ಪ ಗೊತ್ತಿಲ್ಲದೆ ಇರೋರಿಗೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಆ ಮುಚ್ಚಲ ಒಳಗಡೆ ಹಾಕಿ ಟೈಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯೂಸ್ ಆಗಿರೋರಿಗೆ ಪರವಾಗಿಲ್ಲ, ಬಟ್ ಇದ್ರ ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ, ಶೇಪ್ ಆ್ಯಂಡ್ ಕಲರ್ ಸಹ ತುಂಬ ಚೆನ್ನಾಗಿದೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತೀವಿ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. 15K ಬೇಗ ರೀಚ್ ಆಗೋಣ ಅಂತ ಅನ್ಕೋತಾ ಇದ್ದೀನಿ. ರೀಚ್ ಆದರೆ ಏನಾದ್ರು ಒಂದು ಗಿವ್ ಅವೇ ಅಥವಾ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ ಏನಾದ್ರು ಒಂದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.